ಹಲೋ ನಮಸ್ಕಾರ ಕರ್ನಾಟಕ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಿಕ್ಕಾಪಟ್ಟೆ ಆರಾಮಾಗಿದ್ದೀನಿ. ನೀವು ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ನಾನಿವತ್ತು ನಿಮ್ಮನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವ್ಯಾಸಂಗ ಮಾಡಿದಂಥ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ಗೆ ಕರ್ಕೋಗ್ತಿದ್ದೀನಿ. ಬನ್ನಿ ಹೋಗಿ ಬರೋಣ. ಎಸ್ ಫ್ರೆಂಡ್ಸ್, ನೀವಿಲ್ಲಿ ನೋಡ್ತಾ ಇರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವ್ಯಾಸಂಗ ಮಾಡಿದಂತಹ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸು. ಅಂಬೇಡ್ಕರ್ ಅವರು ತಮ್ಮ ಕನಸುಗಳನ್ನು ಬೆನ್ನಟ್ಟಿ ಇಂಗ್ಲೆಂಡ್ಗೆ ಪ್ರಯಾಣ ಮಾಡ್ತಾರೆ. ಅವರು ಪ್ರವೇಶ ಪಡೆದಿದ್ದು ವಿಶ್ವದ ಅಗ್ರ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾದ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸು. ಲಂಡನ್ನ ಬೀದಿಗಳಲ್ಲಿ ನಡೆದಾಡಿದ ಅಂಬೇಡ್ಕರ್ ಕೇವಲ ವಿದ್ಯಾರ್ಥಿ ಅಲ್ಲ, ಭಾರತದ ಭವಿಷ್ಯವನ್ನೇ ರೂಪಿಸುತ್ತಿದ್ದ ಮಹಾನ್ ಚಿಂತಕ. ಅವರು ಕಲಿತದ್ದು ಬರೀ ಪುಸ್ತಕಗಳಿಂದ ಮಾತ್ರ ಅಲ್ಲ, ಸಮಾಜವನ್ನು ಬದಲಾಯಿಸುವ ಶಕ್ತಿಯನ್ನು ಕೂಡ. ಈ ಪ್ರಯಾಣ ನಮಗೆ ಒಂದು ಸಂದೇಶ ನೀಡುತ್ತೆ. ಪರಿಸ್ಥಿತಿ ಹೇಗೆ ಇರಲಿ, ಶಿಕ್ಷಣವೇ ಶಕ್ತಿ, ಶಿಕ್ಷಣವೇ ಸ್ವಾತಂತ್ರ್ಯ ಅಂತ. ಇದರ ಸ್ಮರಣಾರ್ಥವಾಗಿ ಇವರ ಸಾಧನೆಗಳನ್ನು ಗಮನಿಸಿದ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸು ಇವರ ಒಂದು ಸ್ಟ್ಯಾಚ್ಯೂನ ಕೂಡ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಈ ಕಾಲೇಜ್ನ ಸ್ಟೂಡೆಂಟ್ ಇನ್ಫಾರ್ಮೇಶನ್ ಸೆಂಟರ್ ಹತ್ರ ಬಾಬಾ ಸಾಹೇಬ್ರದ್ದು ಒಂದು ಸ್ಟ್ಯಾಚ್ಯೂನ ಕೂಡ ಇಟ್ಟಿದ್ದಾರೆ. 1916ನೇ ಇಸ್ವಿಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ಗೆ ಜಾಯ್ನ್ ಆಗ್ತಾರೆ. ಆದರೆ ಆ ಟೈಮಲ್ಲಿ ವರ್ಲ್ಡ್ ವಾರ್ ಶುರು ಆಗ್ಬಿಡುತ್ತೆ. ಮತ್ತು ಬರೋಡಾ ರಾಜ್ಯದಿಂದ ಅವ್ರಿಗೆ ಬರ್ತಾ ಇದ್ದಂತಹ ಸ್ಕಾಲರ್ಶಿಪ್ ಕೂಡ ಸ್ಟಾಪ್ ಆಗಿಬಿಡುತ್ತೆ. ಅದರ ಪರಿಣಾಮವಾಗಿ ಅವರು ನಮ್ಮ ದೇಶಕ್ಕೆ ವಾಪಸ್ ಹೋಗಬೇಕಾಗತ್ತೆ. ನಂತರ ಅವರು ಒಂದಷ್ಟು ವರ್ಷಗಳ ಕಾಲ ಅಲ್ಲಿ ಕೆಲಸ ಮಾಡ್ತಾರೆ. ಆಮೇಲೆ 1920ನೇ ಇಸ್ವಿಲಿ ಅವರು ಕೂಡಿಟ್ಟಿದ್ದಂತಹ ಸೇವಿಂಗ್ಸು ಮತ್ತು ಕೋಲ್ಹಾಪುರದ ಶಾಹು ಮಹಾರಾಜರ ಸಪೋರ್ಟಿಂದ ಮತ್ತು ಪರ್ಷಿಯಾದ ಅವರೊಬ್ಬರು ಫ್ರೆಂಡ್ ಇರ್ತಾರೆ, ಅವರ ಹತ್ರ ಸ್ವಲ್ಪ ಹಣ ತಗೊಂಡು ಮತ್ತೆ 1920ನೇ ಇಸ್ವಿಲಿ ಈ ಕಾಲೇಜಿಗೆ ಬರ್ತಾರೆ. ನಂತರ 1921ನೇ ಇಸ್ವಿಲಿ MSc ಹಾಗೂ 1923ನೇ ಇಸ್ವಿಲಿ ದ ಪ್ರಾಬ್ಲಮ್ ಆಫ್ ಇಂಡಿಯನ್ ರುಪಿ ಅನ್ನೋ ಥೀಸಿಸ್ನ ಸಬ್ಮಿಟ್ ಮಾಡಿ DSc ಪದವಿಯನ್ನು ಕೂಡ ಪಡೀತಾರೆ. ಫ್ರೆಂಡ್ಸ್ ಅವರು ಈ ಕಾಲೇಜಲ್ಲಿ ಸ್ಟಡಿ ಮಾಡುವಾಗ ಅವರ ಆರ್ಥಿಕ ಪರಿಸ್ಥಿತಿ ತುಂಬ ಕೆಟ್ಟದಾಗಿರುತ್ತೆ. ಅವರ ಮನೆಯಿಂದ ಈ ಕಾಲೇಜ್ಗೆ ಡಿಸ್ಟೆನ್ಸ್ ಬಂದ್ಬಿಟ್ಟು 1.5 ಅವರ್ ನಡಿಬೇಕಾಗಿರುತ್ತೆ. ಡೈಲಿ ಅವರು ನಡ್ಕೊಂಡೇ ಹೋಗ್ತಾ ಇರ್ತಾರೆ. ಮತ್ತು ಅವರು ದಿನಕ್ಕೆ ಬರೀ ಒಂದೇ ಒಂದು ಬ್ರೆಡ್ ತಿಂದು ಕಾಲ ಕಳೀತಾ ಇರ್ತಾರೆ. ಫ್ರೆಂಡ್ಸ್, ಅಂತಹ ಸಂದರ್ಭದಲ್ಲೂ ಅವರು ಪ್ರತಿದಿನ 21 ಗಂಟೆ ಕಾಲ ಓದಿ 8 ವರ್ಷದಲ್ಲಿ ಕಂಪ್ಲೀಟ್ ಮಾಡಬೇಕಾಗಿದ್ದಂತಹ ಡಿಗ್ರಿನ ಕೇವಲ 3 ವರ್ಷದಲ್ಲಿ ಮುಗಿಸ್ತಾರೆ. ಆಮೇಲೆ ಅವರ ಫ್ಯಾಮಿಲಿ ಪರಿಸ್ಥಿತಿ ಕೂಡ ತುಂಬ ಹಾಳಾಗ್ಬಿಟ್ಟಿರುತ್ತೆ. ಫ್ರೆಂಡ್ಸ್, ಅವರ ಫ್ಯಾಮಿಲಿ ಪರಿಸ್ಥಿತಿ ಹೇಗಿರುತ್ತೆ ಅಂತಂದರೆ ಅವ್ರ ತಂದೆ ತಾಯಿ ಮತ್ತು ಮಕ್ಕಳು ಕೂಡ ಸತ್ತೋಗಿರ್ತಾರೆ. ಅಂತಹ ಪರಿಸ್ಥಿತಿಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಇದ್ಕೊಂಡು ಅವರ ವ್ಯಾಸಂಗನ ಮುಗಿಸ್ತಾರೆ. ಫ್ರೆಂಡ್ಸ್, ಇವಾಗ ನೀವೇ ಹೇಳಿ, ನಮ್ಮಲ್ಲಿ ಯಾರಿಗೆ ಇಷ್ಟೊಂದು ಕಷ್ಟ ಇದೆ? ನಾನು ಕಾಲೇಜ್ ಬಿಟ್ಟಿರುವಂಥ ತುಂಬ ಜನರ ಜೊತೆ ಮಾತುಕತೆ ಆಡಿದ್ದೀನಿ. ಫ್ರೆಂಡ್ಸ್, ಅವ್ರು ಹೇಳ್ತಾರೆ, ನೀವು ಯಾಕಪ್ಪ ಸ್ಟಡೀಸ್ನ ಡಿಸ್ಕಂಟಿನ್ಯೂ ಮಾಡ್ತೀರಾ ಅಂತ ಕೇಳಿದ್ದಕ್ಕೆ ಅವ್ರು ಹೇಳ್ತಿದ್ದು, ನಮ್ಮ ತಂದೆಗೆ ಹುಷಾರಿರಲಿಲ್ಲ, ನಮ್ಮ ತಾಯಿಗೆ ಹುಷಾರಿರಲಿಲ್ಲ, ಮತ್ತು ನಮ್ಮ ಮನೆಯಲ್ಲಿ ತುಂಬ ಪ್ರಾಬ್ಲಮ್ ಇತ್ತು, ಅದರ ಪರಿಣಾಮವಾಗಿ ನಾವು ಓದೋದನ್ನ ಸ್ಟಾಪ್ ಮಾಡಿದ್ವಿ ಅಂತ ಹೇಳ್ತಾರೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಅಂದಿನ ದಿವಸ ಅದೇ ಥರ ಅವ್ರ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡಿದರೆ ನಾವಿವತ್ತು ಎಲ್ಲಿರ್ತಾ ಇದ್ವಿ? ನೀವೇ ಒಂದು ಸಲ ಯೋಚನೆ ಮಾಡಿ. ಫ್ರೆಂಡ್ಸ್, ಈ ವಿಡಿಯೋ ಮೂಲಕ ನಾನು ನಿಮ್ಮನ್ನು ಏನು ಕೇಳ್ಕೊತೀನಿ ಅಂತಂದರೆ, ದಯವಿಟ್ಟು ಯಾರು ನಿಮ್ಮ ಸ್ಟಡೀಸ್ನ ಡಿಸ್ಕಂಟಿನ್ಯೂ ಮಾಡೋಕ್ಕೆ ಹೋಗಬೇಡಿ. ಪೋಷಕರು ಸಹ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದ ಮೇಲೆ ನಿಗಾ ಇಡಿ. ಹಾಗೆ ನೆಲ್ಸನ್ ಮಂಡೇಲಾ ಅವರ ಒಂದು ಕೋಟ್ ನೆನಪಾಗ್ತಿದೆ, ಎಜುಕೇಷನ್ ಈಸ್ ದ ಪವರ್ಫುಲ್ ವೆಪನ್ ವಿಚ್ ವಿ ಕ್ಯಾನ್ ಯೂಸ್ ಟು ಚೇಂಜ್ ದಿಸ್ ವರ್ಲ್ಡ್. ಅಂಬೇಡ್ಕರ್ ಅವರ ಮೇನ್ ಆಶಯ ಬಂದು ನಾವು ಈ ದೇಶನ ಆಳಬೇಕು ಅನ್ನೋದು. ನಾವು ಈ ದೇಶನ ಆಳಬೇಕಾದ್ರೆ ಅದು ಶಿಕ್ಷಣದಿಂದ ಮಾತ್ರ ಸಾಧ್ಯ. ಅದಕ್ಕೋಸ್ಕರ ನೀವು ನಿಮ್ಮ ಶಿಕ್ಷಣವನ್ನು ಅರ್ಧಕ್ಕೆ ನಿಲ್ಲಿಸದೆ ಕಂಪ್ಲೀಟ್ ಮಾಡಿ. ಇವತ್ತಿನ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್, ಜೈ ಕರ್ನಾಟಕ ಮಾತೆ.